여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우린 지난번에 창세기 3장 ಕೊನೆ 10절에 ಭಾಗದಲ್ಲಿ ನಾವೆಲ್ಲರೂ ಕೂಡ ಆದಿಕಾಂಡ 3ನೇ 10ನೇ ವಚನ 가끔 ಕುರಿತಾಗಿ 내가 ಮಾತಾಡಿದ್ದೆವು. 동산에서 하나님의 소리를 듣고 내가 벗었으면 두려워하여 숨었나. ಅದಕ್ಕೆ ಅವನು ನೀನು ತೋಟದಲ್ಲಿ ಸಂಚರಿಸಪ್ಪಳನ್ನು ನಾನು ಕೇಳಿ ಬೆತ್ತಲಾಗಿದ್ದೇನೆ ಎಂದು ಹೆದರಿ ಅಡಗಿಕೊಂಡೆನು ಅಂತ ಹೇಳಿದನು. 아담이 하나님 앞에 나가지 못하는 것은 두려움이 그 마음을 잡았기 때문에. ಯಾಕಂದ್ರೆ ಆದಮನು ದೇವರ ಮುಂದೆ ಹೋಗಕ್ಕಾಗುತ್ತಿಲ್ಲ, ಯಾಕಂತ ಹೇಳಿದ್ರೆ ಹೆದರಿಕೆ ಆತನಲ್ಲಿ 우리는 지난번에 ಬಂದ್ಬಿಟ್ಟಿದೆ. 이런 얘기했죠. 말라리아 걸리면 열이 나듯이 ಮತ್ತೆ ಕೊನೆ ಭಾಗದಲ್ಲಿ ಕೂಡ ಮಾತಾಡಿದ್ದವು, ಹೇಗೆ ಮಲೇರಿಯಾ ಬಂದರೆ ಜ್ವರ 감기에 ಬರುತ್ತದೆ 걸리면 ಅಂತ, 기침을 하듯이 ನಿನ್ ನೆಗಡಿ ಆದ್ರೆ ನೀನು ಕೆಮ್ಮುತ್ತೀಯ ಅಂತ. 우리 마음에 두려움이 들어오면 하나님 나갈 수 있는 자유를 마음에서 막아. ಅದೇ ರೀತಿಯಾಗಿ ಕೂಡ ನಿನ್ನ ಹೃದಯದಲ್ಲಿ ಭಯ ಇದ್ದರೆ ಆ ಒಂದು ಭಯ ದೇವರ ಮುಂದೆ ಹೋಗುವಂತ ಸ್ವಾತಂತ್ರ್ಯವನ್ನು 하나님과 ಕೊಡುವುದಿಲ್ಲ. 사이의 마음의 자유를 잃어버리면 하나님 깊이 알지 못하고 깊이 알지 못한 상태에 믿음을 갖기는 어려운 것이죠. ಆಗ ನೀನು ದೇವರ ಒಂದು ಸ್ವಾತಂತ್ರ್ಯ ಕಳೆದುಕೊಂಡು ಆಗ ದೇವರ ಹತ್ರ ಆಳವಾಗಿ ನಿನ್ನ ಹೃದಯ ತಿಳಿದುಕೊಳ್ಳಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ನಂಬಿಕೆ ಬರುವುದಿಲ್ಲ. 내가 9절에 보면 하나님이 아담을 부르시며 그에게 이르시되 네가 어디 있느냐 하고 물었습니다. ದೇವರು 9ನೇ ವಚನ ಕೇಳಿದನು ಆದಮನಿಗೆ, ಎಲ್ಲಿದ್ದೀಯಾ ಅಂತ. 아담이 말하기를 내가 동산에 하나님의 소리를 듣고 내가 벗어서 두려워하여 숨었나이다. ಅದಕ್ಕೆ ಆದಮನು ಹೇಳಿದನು, ನಿನ್ನ ತೋಟದಲ್ಲಿ ಸಂಚರಿಸುವ ಸಪ್ಪಳನ್ನು ನಾನು ಕೇಳಿ ಬೆತ್ತಲಾಗಿದ್ದರಿಂದ ಎದುರು ಅಡಗಿಕೊಂಡೇನೆ ಅಂತ ಹೇಳಿದನು. 누가 너의 벗었음을 내게 구하였느냐? 내가 너들은 먹지 말라 명한 그 나무 실과를 내가 먹었느냐? ಅದಕ್ಕಾತು ನೀನು ಬೆತ್ತಲಾಗಿದೆ ಎಂದು ತಿಳಿಸಿದವರಾರು, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣು ನೀನು ತಿಂದೆಯಾ ಅಂತ ಕೇಳಿದನು. 여러분 이 성경 말씀 보면 아담은 선악을 아닌 나무 열매를 먹기 전에 자기가 벗은 걸 깨닫지 ಸತ್ಯದಲ್ಲಿ 못했어요. ನೋಡುತ್ತೇವೆ, ಆದಮ ಹಣ್ಣನ್ನು ತಿನ್ನೋಕ್ಕಿಂತ ಮುಂಚೆ ಆತನು ಬೆತ್ತಲಾಗಿದ್ದರೂ ಕೂಡ ಆತನು 자 이제 ತಿಳಿದುಕೊಂಡಿರಲಿಲ್ಲ. 중요한 것이 우리가 아담이 벗은 걸 깨닫지 못했다면 자기가 벗었다고 해서 두려울 리도 없고 하나님 나갔는데 부족함이 없기 ಪ್ರಾಮುಖ್ಯ ಸಂಗತಿ ಅಂತ ಹೇಳಿದ್ರೆ 때문에 ಆತನು 여전히 ತಿಳಿದುಕೊಳ್ಳಿ 하나님 ಅಂತ ಹೇಳಿದ್ರೆ 나갔을 것입니다. ಬೆತ್ತಲಾಗಿದ್ದಾನೆ ಅಂತ ಆತನಿಗೆ ಯಾವುದೇ ತರ ಕಾರಣ ಬಿಡುತ್ತಿರಲಿಲ್ಲ ಎದುರುಕೊಳ್ಳುವುದಕ್ಕೆ. ಮತ್ತೆ ದೇವರ ಹತ್ರ ಹೋಗಲಿಕ್ಕೆ ಆತನ ಹಿಂದೂ ಮುಂದೆ ನೋಡುತ್ತಿರಲಿಲ್ಲ, ಯಾಕಂದ್ರೆ ಆತನು ಬೆತ್ತಲಾಗಿದ್ದಕ್ಕೋಸ್ಕರ. 선악을 아닌 나무 열매를 먹었습니다. ಆದ್ರೆ ಆತನು ಒಳ್ಳೆದ ಮಟ್ಟ ಕೆಟ್ಟರ ಹಣ್ಣನ್ನು ತಿಂದನು. 그 열매가 아담 속에 선과 악을 아는 지혜를 가르쳐 줬습니다. ಆ ಒಂದು ಹಣ್ಣು ಕಲಿಸಿಕೊಟ್ಟಿತ್ತು ಒಳ್ಳೇದು ಮತ್ತೆ ಕೆಟ್ಟದ್ರ ಕುರಿತಾಗಿ. 내가 벗었구나 하기 때문에 마음에 두려움이 왔다는 것입니다. ಆತನು ಹೇಳಿದ ನಾನು ಬೆತ್ತಲಾಗಿದ್ದರೆ ಅದಕ್ಕೋಸ್ಕರ ಹೃದಯದಲ್ಲಿ 자, ಭಯ ಬಂತು ಆತನಲ್ಲಿ. 우리가 알아야 할 것이 두 가지가 있습니다. ಎರಡು ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. 하나는 우리가 벗었다는 사실, 허물이 있다는 사실, 추하고 더럽다는 우리 죄를 ಒಂದು 깨닫는 ಸಂಗತಿ 마음이 ನಾವು 있어요. ಬೆತ್ತಲಾಗಿದೆ ಅರ್ಥ ಮಾಡಿಕೊಳ್ಳುವುದು, ಕಳಂಕ ಇದೆ ಅಂತ, ಮತ್ತೆ ಬಲಹೀನತೆ ಇದೆ ಅಂತ, ಮತ್ತೆ ನಾವು ಪಾಪ ಮಾಡಿದ್ದೇವೆ ಅಂತ, ಈ ರೀತಿ 그러나 두 번째 ಇದನ್ನು 중요한 ತಿಳಿದುಕೊಳ್ಳುವುದು. 것은 우리가 죄를 깨닫는 상태에서 그냥 머물러 있는 게 아니고 그 죄를 씻는 하나님의 능력도 같이 알아야 한다는 것이죠. ಸಂಗತಿ ಅಂತ ಹೇಳಿದ್ರೆ ನಿನ್ನ ಒಂದು ಪಾಪ ತಿಳಿದುಕೊಂಡು ಅದರಲ್ಲೇ ಇರಬಾರದು, ಆಮೇಲೆ ದೇವರ ಒಂದು ಬಲನು ಕೂಡ ಗೊತ್ತಾಗಬೇಕು, ಆ ಒಂದು ಪಾಪದಿಂದ ಬಿಡಿಸುವಂತದ್ದನ್ನು ಕೂಡ. 두 가지가 있습니다. 우리 인간이 한 일은 죄악입니다. ಎರಡು ಸಂಗತಿ, ಮನುಷ್ಯರು ಪಾಪವನ್ನು ಮಾಡುತ್ತಾರೆ ಒಂದು, 하나님이 하신 일을 죄에서 해방시키는 일. ಆದ್ರೆ ದೇವರು ಏನ್ ಮಾಡಿದನು, ಪಾಪದಿಂದ ಬಿಡುಗಡೆ ಮಾಡಿದನು. 근데 이제 중요한 것이 이 아담은 무슨 일을 했느냐면 선악을 알게 나무 열매를 따먹고 내가 벗었고 범죄한 그 사실을 알았어요. ಆದಮನ ಪ್ರಾಮುಖ್ಯ ಸಂಗತಿ ಹೇಳುತ್ತೆ, ಆದ್ರೆ ಪ್ರಾಮುಖ್ಯದ ಸಂಗತಿ ಏನಂತ ಹೇಳಿದ್ರೆ ಆದಮನ ಹಣ್ಣನ್ನು ತಿಂದನು, ಆತನು ಪಾಪ 그런데 ಮಾಡಿದನು 그는 ತಿಳಿದುಕೊಂಡನು. 하나님의 구원에 관한 ಆದ್ರೆ 사실을 ಆತನಿಗೆ ಸಂಗತಿ ಗೊತ್ತಿರಲಿಲ್ಲ, ರಕ್ಷಣೆ ಕುರಿತಾಗಿ, ದೇವರ 우리가 ರಕ್ಷಣೆ 마태복음 ಕುರಿತಾಗಿ. 27장을 읽어보면 ಯಾವಾಗ ಮತ್ತ 27 ಓದುತ್ತೇವೋ 가룟 유다에 대한 이야기야. ಅಲ್ಲಿ ಇಸ್ಕರಿಯೋತದ ಬಗ್ಗೆ ಮಾತಾಡುತ್ತದೆ. 가룟 유다는 어느 날 사탄에 넣어준 생각을 따라 예수님을 ಒಂದು ದಿನ ಇಸ್ಕರಿಯೋತದನ್ನು ಸೈತಾನ ಕೊಟ್ಟಂತ ಆಲೋಚನೆ ಹಿಂಬಾಲಿಸಿಕೊಂಡು ಹೋಗಿ ಯೇಸು ಹಿಡಿದುಕೊಟ್ಟನು. 땅에 가서 은 30을 받고 예수님을 팔았어요. ಆತನ ಯಾಜಕರ ಹತ್ರ ಹೋಗಿ 30 ನಾಣ್ಯಗಳನ್ನು ಕೊಟ್ಟು ಯೇಸುವನ್ನು ಮಾರಿದನು. 난 뒤에 그 일에 진행되어 가는 과정을 관심을 가지고 가룟 유다는 보았어. ಅದಾದ್ಮೇಲೆ ನೋಡೋಣ ಏನಾಯ್ತು ಎಚ್ಚರಿಕೆಯಿಂದ ಅಂತ ಇಸ್ಕರಿಯೋತದಲ್ಲಿ. 근데 그 진행되는 과정은 예수님이 정죄를 받게 ನಾವು 됐어요. ಅದಾದ್ಮೇಲೆ ನೋಡುತ್ತೇವೆ ಏನಾಯ್ತು ಅಂತ ಹೇಳಿದ್ರೆ ಯೇಸುವನ್ನು ಶಿಕ್ಷೆ ವಿಧಿಸಿದರು, 그 십자가에 못 박혀 죽게 돼. ಮತ್ತೆ ಆತನಿಗೆ ಶಿಲುಬೆ ಹಾಕಿದರು. 그 과정에 이르렀을 때 갑자기 유다 마음에 두렵고 막 후회하는 마음이 생겼어요. ಆ ಒಂದು ಮಾರ್ಗದಲ್ಲಿ ಯೂದನು ಕೂಡ ಬಹಳ ನೋವು ಪಟ್ಟು ಮತ್ತೆ ಬಹಳ ಹೆದರಿಕೊಂಡನು. 자, 이제 그 유다는 자기의 저지른 죄를 깨닫고 너무너무 고통스러웠어요. ಯಾವಾಗ ಇಸ್ಕರಿಯೋತನು ಕೂಡ ಮಾಡಿದ ಪಾಪವನ್ನು ತಿಳಿದುಕೊಂಡನು, ಅದು ಬಹಳ ಒಂದು ನೋವಿನೊಳಗಿದ್ದನು. 그가 그리워하던 은 30을 손에 쥐었지만 이젠 그 은이 그에게 즐거움이 되질 ಆದ್ರೆ 않았어요. ಆತನ ಕೈಯಲ್ಲಿ ಕೂಡ ಇತ್ತು 30 ಬೆಳ್ಳಿ ನಾಣ್ಯಗಳು, ಆದ್ರೂ ಕೂಡ ಆ ಒಂದು ನಾಣ್ಯಗಳು ಆತನಿಗೆ ಸಂತೋಷ ತಂದು 이제 그 ಕೊಡಲಿಲ್ಲ. 은을 들고 있지만 마음에 고통을 견딜 ಆದ್ರೆ 수가 ಆತನ 없는 ಕೈಯಲ್ಲಿ ಬೆಳ್ಳಿ ನಾಣ್ಯಗಳಿತ್ತು, ಆದ್ರೆ ಹೃದಯದಲ್ಲಿರುವಂತಹ ನೋವನ್ನು ಆತನ ಹೊತ್ತುಕೊಳ್ಳಲಿಕ್ಕಾಗಲಿಲ್ಲ. 누가 유다의 마음 속에 아픔과 고통을 줬어요? ಇಸ್ಕರಿಯೋತನ ಹೃದಯದಲ್ಲಿ ಯಾರು ತಾನೇ ಆ ಒಂದು ನೋವನ್ನು ಮತ್ತೆ ಬರಳುವಿಕೆಯನ್ನು ಕೊಟ್ಟರು? 선악을 알게 한 나무의 열매가
ಒಳ್ಳೆದ ಮತ್ತೆ ಕೆಟ್ಟದರ ಹಣ್ಣು. 그가 예수님을 팔았습니다. ಆತನು ಯೇಸುವನ್ನು ಮಾರಿಕೊಟ್ಟನು. 예수님 판 게 죄악이란 걸 그에게 알았어요. ಆತನು ತಿಳಿದುಕೊಂಡು ಯೇಸುವನ್ನು ಮಾರಿದ್ದು ಪಾಪ ಅಂತ. 죄악인 줄 모른다면 유다는 괴로워하지 않았을 ಅದು 것입니다. ಇಸ್ಕರಿಯೋತನಿಗೆ ಪಾಪವಲ್ಲಂತ ಗೊತ್ತಿಲ್ಲದಿದ್ದರೆ 자주 ಆತನು 이런 ನೋಡಿ ಇರುತ್ತಿರಲಿಲ್ಲ. 이야기합니다만은 카키나 돼지나 개가 선악과를 먹잖아요. ಹೇಳುತ್ತೇನೆ, ಪ್ರತಿ ಸಾರಿ ಕೂಡ ಕೋಳಿಗಳು, ಹಸುಗಳು, ಹಂದಿಗಳು, ನಾಯಿಗಳು ಯಾವತ್ತೂ ಕೂಡ 딱히 ಒಳ್ಳೆದರ 도둑질아 ಕೆಟ್ಟದರ 해서 ಹಣ್ಣನ್ನು ತಿನ್ನಲಿಲ್ಲ. 먹는다고 양심의 가책을 ಯಾವಾದರೂ ಕೂಡ ಒಂದು ಕೋಳಿ ಏನಾದ್ರು ಕೂಡ ಕಳ್ತನ ಮಾಡಿ ತಿಂದ್ರು ಕೂಡ ಅದೇನಾದ್ರು ಕೂಡ ಮನಸ್ಸಲ್ಲಿ 개가 ಅಂದುಕೊಳ್ಳುತ್ತಾ? 간음을 했다고 해서 부끄러워합니다. ಯಾವಾಗ ನಾಯಿ ವ್ಯಭಿಚಾರ ಮಾಡುವಾಗ ಅದೆಲ್ಲರೂ ಕೂಡ ನಾಚಿಕೆ 그럼 ಆಗುತ್ತಾ? 돼지가 다 큰 돼지가 뻘거벗고 있다고 해서 그들이 ಎಲ್ಲರೂ 부끄러워합니다. ಕೂಡ ಹಂದಿ ಬೆತ್ತಲಾಗಿದೆ ಅಂತ ಏನಾದ್ರು ಕೂಡ ನಾಚಿಕೊಂಡ್ಕೊಳ್ಳುತ್ತಾ? 그들은 전혀 그렇게 하질 않습니다. ಅವ್ರು ಯಾವತ್ತೂ ಕೂಡ ಈಗ ಅನ್ಕೊಳ್ಳೋದಿಲ್ಲ. 돼지뿐만 큰 암소가 옷을 하나도 안 입고 있다고 해도 전혀 ಅದಷ್ಟೇ 부끄러워하지 ಹಂದಿ ಅಂತ 않습니다. ಅಷ್ಟೇ ಅಲ್ಲ, ದೊಡ್ಡ ಒಂದು ಹೋರಿ ಆಗಿದ್ರು ಕೂಡ ಬೆತ್ತಲಾಗಿದ್ರು ಅದು ಕೂಡ 이건 ಹಚ್ಕೊಂಡ್ಕೊಳ್ಳಲ್ಲ. 그들은 선악을 알게 한 나무 열매를 먹지 않았기 때문에 그들에게 선과 악을 가르쳐 주는 사람. ಯಾಕಂದ್ರೆ ಅವು ಒಳ್ಳೆದರ ಮತ್ತೆ ಕೆಟ್ಟರ ಹಣ್ಣನ್ನು ತಿನ್ನಿಲ್ಲ, ಮತ್ತೆ ಅವರು ಕೂಡ ಬೋಧಿಸಬೇಕಾಗಿಲ್ಲ ಯಾವ್ದು ಒಳ್ಳೇದು ಮತ್ತೆ ಕೆಟ್ಟದ 그들은 ಅಂತ. 법고 있으면 그게 너무 당연한 것처럼 알고 있어요. ಅವರದ್ದು ಕೊಟ್ಟಿದ್ರು ನಾವು ಸ್ವಾಭಾವಿಕ ಬೆತ್ತಲಾಗಿದ್ದೇವೆ 아무 ಅಂತ. 가책도 두려움도 없이 살고 있는 ಯಾವುದೇ ಭಯವಿಲ್ಲದೆ ಯಾವುದೇ ಒಂದು ಅಪರಾಧ ಮನೋಭಾವವಿಲ್ಲದೆ ಜೀವಿಸಿದವು. 인간도 만일에 선악을 한 나무 열매를 먹지 않았더라면 ಮನುಷ್ಯರು ಒಳ್ಳೆದು ಮತ್ತೆ ಕೆಟ್ಟ ಹಣ್ಣನ್ನು ತಿಲ್ಲ ಅಂತ ಹೇಳಿದರೆ, 그러면 죄를 지을지라도 ನಾವು ಪಾಪ ಮಾಡಿದ್ರು ಕೂಡ, 도둑질을 할지라도 ನಾವು ಕಳ್ಳತನ ಮಾಡಿದ್ರು ಕೂಡ, 그럼 그들은 죄가 뭔지 깨닫지 못하기 때문에 하나님 앞에 나가는데 문제가 없을 거예요. ನಾವು ತಿಳಿದುಕೊಳ್ಳುತ್ತಿರಲಿಲ್ಲ ಅದು ಪಾಪ ಅಂತ, ಮತ್ತೆ ದೇವರ ಮುಂದೆ ಹೋಗಲಿ ಕೂಡ ಭಯ ಪಡುತ್ತಿರಲಿಲ್ಲ. 자, 중요한 것은 우리가 그렇다고 죄를 깨닫지 말아야 한다 그 이야기는 아닙니다. ಪ್ರಮುಖವಾದ ಸಂಗತಿ ಅದರ ಒಂದು ಅರ್ಥ ಅಲ್ಲ, ನಾವು ಪಾಪವನ್ನು ಅರ್ಥ 죄를 ತಿಳಿದುಕೊಳ್ಳಬಾರದು 짓고도 ಅಂತ. 죄인 줄 깨닫지 못하는 그것도 문제가 되겠죠. ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನೀನು ಪಾಪ ಮಾಡಿದ್ರು ಕೂಡ ಅದನ್ನು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದರೆ, 이제는 우리가 죄를 깨달아야만 하는 것이 아닙니다. ಸಮಸ್ಯೆ ಅಂತ ಹೇಳಿದ್ರೆ ನಾವು ಪಾಪ ಮಾತ್ರ ಅಷ್ಟೇ ಅಲ್ಲ ತಿಳಿದುಕೊಳ್ಳಬೇಕಾಗಿರೋದು. 우리가 죄를 지은 그 죄에 대한 깨달음이 있다면은 ನಾವು ಮಾಡಿದ ಪಾಪವನ್ನು ತಿಳಿದುಕೊಂಡಾದ ಮೇಲೆ, 아까도 얘기했지만 우리 하나님의 한 일과 인간의 한 일 둘로 나누어져 있죠. ನಾನಾಗಲೇ ಕೂಡ ಮುಂಚೆ ಹೇಳಿದೆ, ಎರಡು ಸಂಗತಿಗಳನ್ನು ಮನುಷ್ಯರೇನ್ ಮಾಡಿದ್ದಾನೆ ಮತ್ತೆ ದೇವರೇನ್ ಮಾಡಿದ್ದಾನೆ 인간은 ಅಂತ. 죄를 범했습니다. ಮನುಷ್ಯರು ನಾವು ಪಾಪ ಮಾಡಿದೆವು, 하나님은 죄를 씻는 일을 하셨습니다. ದೇವರು ತನ್ನ ಕೆಲಸ ಮಾಡಿದನು, ಪಾಪವನ್ನು ತೊಳೆದನು. 여러분 탕자 이야기에서 둘째 아들은 아버지의 많은 재산을 가지고 먼 날 흔하면 죄를 지어 다 탕진하고 거지가 되어 왔습니다. ಎರಡನೇ ಮಗನು ತನ್ನ ತಂದೆಯಿಂದ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ದೂರ ದೇಶದಲ್ಲಿ ಕಳೆದು ಮತ್ತೆ ಆತನು ಭಿಕ್ಷಕನಾದನು. 그러면 그 아버지는 그렇게 죄를 범하고 탕자가 돼 돌아오는 아들을 ತಂದೆಯು ಕೂಡ ಆ 다시 ಒಂದು ಎರಡನೇ ಮಗನು ಎಲ್ಲ 옛날처럼 ಭ್ರಷ್ಟವಾಗಿ ಎಲ್ಲ 회복하는 그 ನಾಶವಾಗಿದ್ದರೂ 능력을 ಕೂಡ 가지고 ಹಾಳಾಗಿದ್ದರೂ 있는 ಕೂಡ ತಂದೆ ಅದನ್ನು ತಿರುಗಿ ತಂದು, ತಂದೆ ಎಲ್ಲನೂ ಕೂಡ ಸಿದ್ಧ ಮಾಡಿ ಆತನು ಕೂಡ ಮತ್ತೆ ನಿಲ್ಲಿ ಸ್ಥಾಪಿಸಿದನು. ಅದು ತಂದೆ 아버지 ಮಾಡಿದನು. 아들에게 금가락지를 끼웠어요. ಮತ್ತೆ ಆ ಒಂದು ತಂದೆ ಬಂಗಾರದ ಒಂದು ಉಂಗುರ 그리고 아버지 ತೊಡಿಸಿದನು, 아들의 좋은 신을 신겼어요. ಮತ್ತೆ ಒಳ್ಳೆ ಜೋಡುಗಳನ್ನು ಕೂಡ ಮೆಡಿಸಿದನು, 제일 좋은 옷을 입혔습니다. ಒಳ್ಳೆ ನಿಲುಂಗಿ ಕೂಡ ತೊಡಿಸಿದನು, 탈진 송아지를 잡아다가 잔치를 했습니다. ಮತ್ತೆ ಕೊಬ್ಬಿದ ಪಶುವನ್ನು ಕೂಡ ಮಾಡಿ ಸಂಭ್ರಮ 이 ಮಾಡಿದರು. 아들은 옛날과 똑같은 위치에 신분을 다 찾게 ಮತ್ತೆ 됐습니다. ಎರಡನೇ ಮಗನು ಕೂಡ ತನ್ನ ಒಂದು ಹಳೆಯ ಗುರುತನ್ನು ಮರುತು ಸ್ಥಾಪಿಸಿದನು. 옛날하고 이 아들이 다른 게 뭐가 있습니까? ಮತ್ತೆ ಹಳೆ ಮಗನ ಮಧ್ಯದಲ್ಲಿರುವಂತ ವ್ಯತ್ಯಾಸವೇನು? 이게 없습니다. 똑같아졌습니다. ಏನು ವ್ಯತ್ಯಾಸ ಇಲ್ಲ, ಹೇಗಿತ್ತು ಮೊದಲು ಅದೇ 그 하나 ರೀತಿಯಾಗಿ. 있다면 그 아들의 마음에 아버지 향한 감사가 더 넘쳤어요. ಒಂದೇ ಒಂದು ಸಂಗತಿ ವ್ಯತ್ಯಾಸ ಅಂತ ಹೇಳಿದ್ರೆ, ಇವಾಗ ತಂದೆ ಕಡೆ ಆತನ ಬಹಳ ಕೃತಜ್ಞತೆಯುಳ್ಳ ಹೃದಯ ಇದೆ. 중요한 것은 우리가 선악을 알게 나무 열매 따먹고 죄를 깨닫는 ಬಹಳ ಪ್ರಾಮುಖ್ಯ ಸಂಗತಿ ಹೇಳಿದ್ರೆ, ನಾವು ಒಳ್ಳೆದ ಮತ್ತೆ ಕೆಟ್ಟ ಹಣ್ಣನ್ನು ತಿಂದು ನಮ್ಮ ಪಾಪವನ್ನು ತಿಳಿದುಕೊಂಡ 죄를 깨닫는 그걸로 끝이 나야 하는 게 ಪಾಪವನ್ನು 아니에요. ತಿಳಿದುಕೊಳ್ಳೋದೇ ಕೊನೆ ಅಲ್ಲ. ನಾವು ಪಾಪ ಮಾಡಿದ್ದೇವೆ, 우리는 죄를 범하고 ಆದ್ರೆ ದೇವರು ನಮ್ಮ ಪಾಪಗಳನ್ನು ಶುದ್ಧೀಕರಿಸಿದನು. 하나님은 우리 죄를 깨끗게 ಆದ್ರೆ 하시고 ಎರಡನೇ ಮಗನು ತಂದೆಯನ್ನು ತಳ್ಳಿಬಿಟ್ಟು ಆತನು ಬಹಳ ಒಂದು 탕자는 ಭ್ರಷ್ಟನಾಗಿ 아버지를 ಬಹಳ ದೊಡ್ಡ 버리고 ಪಾಪಗಳು 죄를 ಮಾಡಿದ. 짓고 많은 탕진했고 ಆದ್ರೆ ತಂದೆಯು ಕೂಡ ಹಳೆಯ ಒಂದು ಜೀವಿತವನ್ನು ಮತ್ತೆ ಪುನಃ ಸ್ಥಾಪಿಸಿದ. 그 탕자를 옛날처럼 그 모든 범죄하지 않는 위치로 회복시키는 일을 하는 ಅದೇ 거예요. ರೀತಿಯಾಗಿ ಕೂಡ ನಾವು ಪಾಪ ಮಾಡಿದ್ದೇವೆ, ಮತ್ತೆ ದೇವರಿಂದ ದೂರವಾಗಿದ್ದೆ, ಮತ್ತೆ ನಾವು ಪಾಪದಲ್ಲಿ ಬಿದ್ದೋಗುತ್ತೇವೆ. 여러분 그와 마찬가지로 우리는 죄를 지어서 하나님과 멀리 멀어졌고 죄악 속에 빠졌습니다. ಅದೇ ರೀತಿಯಾಗಿ ಕೂಡ ತಂದೆಯ ದೇವರೇನ್ ಮಾಡುತ್ತಾನೆ, ಆ ಒಂದು ಎರಡು 하나님은 아버지 탕자의 아버지처럼 우리를 범죄하지 않는 상태로 우리를 회복시키는 일이 하나님이 하십니다. ತಂದೆ ಈ ರೀತಿಯಾಗಿ ಕೂಡ ಒಂದು ಮಗನನ್ನು ಕೂಡ ಹಳೆಯ ಒಂದು ಜೀವಿತಕ್ಕೆ ಮರುಸ್ಥಾಪಿಸಿದನು, ಅದೇ ರೀತಿಯಾಗಿ ಕೂಡ 여러분 이 ಸ್ಥಾಪಿಸುತ್ತಾನೆ. 탕자가 죄를 지었지만 ಎರಡನೇ ಮಗನು ತಾನು ಪಾಪ ಮಾಡಿದನು, 아버지 은혜를 입어서 다시 옛날과 같은 위치에 ಆದ್ರೆ 도달합니다. ತಂದೆಯ ಕೃಪೆಯನ್ನು ಹೊಂದಿಕೊಂಡು ಹಳೆಯ ಒಂದು ಜೀವಿತಕ್ಕೆ, ಹಳೆಯ ಒಂದು ಸ್ಥಾನಕ್ಕೆ ಬಂದನು. 아버지는 그의 모든 더러운 옷을 다 벗기고 제일 좋은 옷을 내다 입혔어요. ತಂದೆಯು ಒಂದು ಹಳೆಯ ಒಂದು ಬಟ್ಟೆಯನ್ನು ಹರಿದಾಕಿ ಹೊಸ ಒಂದು ನಿಲುವಂಗಿ ತೊಡಿಸಿದನು. 그리고 아버지는 그
아들에게 금 가락지를 끼웠어요. ಮತ್ತೆ ತಂದೆ ಆತನ ಕೈಗಳಿಗೆ ಉಂಗುರವನ್ನು ತೊಡಿಸಿದನು. 그 가락지라고 하는 것은 아버지의 아들이라는 걸 인정해 주는 ಆ ಒಂದು 뜻이에요. ಉಂಗುರವು ತೋರಿಸಿಕೊಡುತ್ತದೆ, ಒಂದು ಗುರುತು ತೋರಿಸುತ್ತದೆ, ಆತನು ತಂದೆಯ ಮಗನು ಅಂತ. 그리고 18에 신을 ಮತ್ತೆ 신었어요. ಅವನು ಕಾಲುಗಳಿಗೆ ಜೋಡಣೆ ಮಾಡಿಸಿದನು. 우리 집에 마음대로 자유롭게 다닐 수 있도록. ಆತನ ಮನೆಯಲ್ಲಿ ಆರಾಮಾಗಿ ತಿರುಗಾಡಲಿಕ್ಕೆ. 그래서 살진 송아지를 잡아다가 잔치를 ಮತ್ತೆ 했어요. ಕೊಪ್ಪಿದ ಪಶುವನ್ನು ಕೊಂದು ಅವರು ಹಬ್ಬವನ್ನು ಮಾಡಿದರು. 여러분 이 이야기에서 아들이 범죄한 이야기가 있고 아버지 그걸 다 회복하는 이야기로 ಈ 이야기 ಒಂದು 끝이 나. ಕಥೆಯಲ್ಲಿ ಮಗನು ಪಾಪ ಮಾಡುವುದನ್ನು ನೋಡುತ್ತೇವೆ, ಮತ್ತೆ ತಂದೆ ಮತ್ತೆ ಪುನರುಸ್ಥಾಪನೆ ಮಾಡುವುದನ್ನು ನೋಡುತ್ತೇವೆ. ಈ ರೀತಿಯಾಗಿದೆ ಇದು. 가늠을 했습니다. ವ್ಯಭಿಚಾರಕ್ಕೆ ಬಿದ್ದ ಸ್ತ್ರೀ ವ್ಯಭಿಚಾರ ಮಾಡಿದಳು. 끌려가고 ಅವಳು 있습니다. ಕಲಿಸಿ ಸಾಯಿಸಬೇಕು ತಿಳಿದುಕೊಂಡು ಬಂದರು. 예수님이 만나서 그 여자를 다시 옛날 상태로 살려주는 일을 ಯೇಸು ಅವರನ್ನು ಭೇಟಿ ಮಾಡುತ್ತಾರೆ. ಮತ್ತೆ ಯೇಸು ಮತ್ತೆ ಹಳೆ ಜೀವಿತವನ್ನು ಕೂಡ ಪುನಃಸ್ಥಾಪಿಸ್ತಾನೆ. ಅವಳು 우리가 ಜೀವಿತ 이런 ರಕ್ಷಣೆ 죄를 ಮಾಡಿದನು. 짓고 악하고 추한 일을 했습니다. ನಾವೇನ್ ಮಾಡುತ್ತೇವೆ? ಪಾಪ ಮಾಡುತ್ತೇವೆ, ಹೊಲಸು ಮಾಡುತ್ತೇವೆ, ದುಷ್ಟ ಕಾರ್ಯ ಮಾಡುತ್ತೇವೆ. 하나님 하신 일은 우리를 거룩하게 깨끗하게 범죄하지 않는 상태로 ದೇವರು ಏನ್ 회복하는 것입니다. ಮಾಡುತ್ತಾನೆ? ನಮ್ಮನ್ನು ಶುದ್ಧ ಮಾಡುತ್ತಾನೆ, ಮತ್ತೆ ಪರಿಶುದ್ಧರಾಗಿ ಮಾಡುತ್ತಾನೆ, ಮತ್ತೆ 자, 이제 ಪುನಃಸ್ಥಾಪಿಸ್ತಾನೆ 우리는 ನಮ್ಮನ್ನು. 한 가지만 알아서 되는 게 아니라 ನಮ್ಗೊಂದೇ ಸಂಗತಿ ಗೊತ್ತಿರಬಾರದು. 우리의 선악을 알게 나무 열매를 따먹고 ಒಳ್ಳೆದು ಮತ್ತೆ ಕೆಟ್ಟ ಹಣ್ಣನ್ನು ತಿಂದಾದ ಮೇಲೆ 아담은 눈이 밝아져서 ಆದಮನ ಕಣ್ಣುಗಳು ತೆಲ್ಪಟ್ಟವು. 한 가지를 알았어요. ಗೊತ್ತಾಗಬೇಕಾಯ್ತು ಒಂದ್ ಸಂಗತಿ. 자기가 벌거벗은 걸 ಆತನು 알았어. ಗೊತ್ತಾಯ್ತು ಎರಡು ಬೆತ್ತಲಾಗಿದ್ದಾನೆ 자기 ಅಂತ. 마음에 두려움이 왔어. ಭಯವಾದ ಹೃದಯದಲ್ಲಿ ಬಂತು. 그런데 아담은 거기에서 머물러 버렸다는 거예요. ಆದ್ರೆ ಆದಮನ ಒಳಗೆ ಇದ್ದು ಬಿಟ್ಟ. 자기를 더럽고 추하게 된 자기를 다시 깨끗게 하는 하나님의 능력을 ಆದ್ರೆ 몰랐다. ಆತನಿಗೆ ದೇವರ ಒಂದು ಬಲ ಗೊತ್ತಾಗಲಿಲ್ಲ. ಒಂದು ಹೊಲಸು ಮತ್ತೆ ಕೆಟ್ಟದಾಗಿರೋ 그래서 중요한 건 ತೊಳೆಯುವುದನ್ನು. 우리 신앙의 세계가 그렇게 전개돼 ಈ 간다. ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದ ಪ್ರಪಂಚದಲ್ಲಿ ಈ ರೀತಿಯಾಗಿ ಆಗುತ್ತದೆ. 신앙 세계에 두 가지 차원의 신앙이 있어요. ಎರಡು ಹಂತದ ಆತ್ಮಿಕ ಜೀವಿತಗಳಿದೆ. 여러분 그들이 얼마나 교회를 오래 다니냐 그걸 말하는 게 ನಾನು 아니에요. ಹೇಳುತ್ತಾ ಇಲ್ಲ ಎಷ್ಟು ವರ್ಷಗಳ ಸಭೆಗೆ ಹೋಗ್ತಿದ್ರಂತೆ ನೀವು. 얼마나 연보를 많이 하고 얼마나 착하게 사냐 그걸 말하는 게 ನೀನ್ ಎಷ್ಟು ಒಳ್ಳೆನಾಗಿ ಮತ್ತೆ ಎಷ್ಟು ಕಾಣಿಕೆ ಕೊಡ್ತಾ ಇದೆ ಅಂತ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾನು. 말하는 것입니다. ನಾನು ಏನ್ ಮಾತಾಡ್ತೀನಿ ಅಂತ ಹೇಳಿದ್ರೆ, 여러분 그들이 아는 차원이 내가 죄를 지었고 내가 선악을 아는 눈이 뜬 그 상태만 안다면 ನಿನ್ಗೆ ಒಂದೇ ಸ್ಥಾನ ಗೊತ್ತಿದ್ರೆ ನಾನು ಪಾಪ ಮಾಡಿದ್ದೇನೆ ಮತ್ತೆ ನಾನು ಪಾಪದಲ್ಲಿದ್ದೇನೆ ಅಂತ, 항상 그 사람은 두려움 속에 죄에서 벗어날 수가 없습니다. ಆ ಒಂದು ಮನುಷ್ಯ ಪ್ರತಿ ಸಾರಿ ಭಯದಲ್ಲಿರ್ತಾನೆ, ಮತ್ತೆ ಅದು ಪಾಪದ ಬಿಡುಗಡೆಕೊಳ್ಳುವುದಿಲ್ಲ. 물론 내가 저지른 죄를 깨달아야 하고 죄를 알아야 합니다. ಮತ್ತೆ ನೀನು ಪಾಪವನ್ನು ತಿಳಿದುಕೊಳ್ಳಬೇಕು, ಮತ್ತೆ ಅದು ಕೂಡ ನಿನ್ಗೆ ಗೊತ್ತಿರಬೇಕು. 그러나 죄를 아는 것만으로는 안 됩니다. ಪಾಪವನ್ನು ತಿಳಿದುಕೊಳ್ಳೋದು ಅಷ್ಟೇ ಅಲ್ಲ, 우리가 저지른 그 악한 죄에서 우리를 건지시는 하나님의 능력도 알아야 ಮತ್ತೆ 합니다. ನಿನ್ಗೆ ಕೂಡ ದೇವರ ಒಂದು ಬಲ ಗೊತ್ತಾಗಿರಬೇಕು. ದುಷ್ಟ ಕಾರ್ಯಗಳಿಂದ ಕೂಡ ದೇವರು ಬಿಡಿಸುವುದನ್ನು. 다른 유다는 예수님을 팔았습니다. ಇಸ್ಕರಿಯೋತ ಯೇಸುವನ್ನು ಮಾರಿದನು. 그는 그 죄를 깨달았습니다. ಆತನು ಪಾಪವನ್ನು ತಿಳಿದುಕೊಂಡನು. 그 다음에 가누다 마음에 정말 고통이 왔습니다. ಇಸ್ಕರಿಯೋತನ ಹೃದಯದಲ್ಲಿ ನೋವು ಬಂತು, 아책이 왔고 두려움이 왔습니다. ಭಯವು ಮತ್ತೆ ನಾಚಿಕೆ ಒಳಗೆ ಬಂತು. 그것이 아담이 나무 열매를 따먹고 난 뒤에 두려워 동산나무 그늘에 숨은 것 똑같은 ಅದೇ ರೀತಿ 현상입니다. ಕೂಡ ಆದಮನು ಕೂಡ ಯಾವಾಗ ಒಳ್ಳೆದು ಮತ್ತೆ ಕೆಟ್ಟ ಹಣ್ಣನ್ನು ತಿಂದನು, ಆತನು ಹೋಗಿ ವನದ ಒಂದು ಗಿಡ ಮಧ್ಯೆ 자, 이제 ಬಚ್ಚಿಕೊಂಡಿದ್ದನು. 가룟 유다가 예수님 밟고 마음에 괴로움에 고통이 왔는데 ಯೂದನು ಯೇಸುವನ್ನು ಮಾರಿದಾದ ಮೇಲೆ ಆತನ ಹೃದಯದಲ್ಲಿ ನೋವು ಮತ್ತೆ ಭಯವು 그 ಬಂತು. 다음에 이제 중요한 건 가룟 유다의 마음이 어디로 가야 하느냐면은 ಬಹಳ ಪ್ರವೇಶಿಸಿದ್ರೆ ಅದಾದ ಮೇಲೆ ಎಲ್ಲೋ ಹೋಯ್ತು ಇಸ್ಕರಿಯೋತನ 내가 ಹೃದಯ. 지금 이 악한 죄를 용서하시는 하나님의 은혜 속에 그가 나가야 한다는 거예요. ದುಷ್ಟ ಕಾರ್ಯವನ್ನು ಆತನು ನೆನಪಿಸಿಕೊಂಡನು, ಆದ್ರೆ ದೇವರ ಕೃಪೆ ನೆನೆಸಿಕೊಳ್ಳದೆ ಆ ಕಡೆ ಹೋದನು. 가룟 유다는 예수님을 팔았습니다. ಇಸ್ಕರಿಯೋತನು ಯೇಸುವನ್ನು ಮಾರಿದನು. 우리가 인간이 저지른 어떤 죄든지 간에 예수님이 용서할 수 없는 죄는 아무것도 없습니다. ಎಂತ ಒಂದು ಪಾಪ ಮಾಡಿದ್ರು ಕೂಡ ನಾವು ಮನುಷ್ಯರು ಅಂತ ಪಾಪನ ತೊಳೆಯಕ್ಕೆ ಆಗುವುದಿಲ್ಲ ಅಂತ ಅಲ್ಲ ಯೇಸು. 우리가 아무리 깊은 죄악 속에 깊이 빠졌을지라도 ನಾವೆಂತ ಒಂದು ದೊಡ್ಡ ಪಾಪ ಒಳಗೆ ಬಿದ್ದರೂ ಕೂಡ 여러분 하나님은 우리를 그 죄에서 능히 건져내실 수 있습니다. ದೇವರು ಆತನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪಾಪದಿಂದ ಬಿಡುಗಡೆ ಮಾಡುತ್ತಾನೆ. 여러분 어떤 어려운 줄에 얽매였어도 하나님이 풀 수 없는 줄에 매인 사람은 아무도 없습니다. ಮತ್ತೆ ಎಂತ ದೊಡ್ಡ ಕಷ್ಟವನ್ನು ನಿನಗೆ ಕಟ್ಟಿದರೂ ಕೂಡ ದೇವರು ಅದನ್ನು ಬಿಡಿಸುವುದಿಲ್ಲ ಅಂತ ಇಲ್ಲ. 여러분 어떤 잘못을 저질렀든지 간에 하나님이 용서할 수 없는 악을 저지른 사람은 하나도 없습니다. ಆದ್ರೆ ಎಂತ ದೊಡ್ಡವನು ತಪ್ಪು ಮಾಡಿದರೂ ಕೂಡ ಅಂತ ದುಷ್ಟತನವನ್ನು ದೇವರು ಕ್ಷಮಿಸುವುದಿಲ್ಲ ಅಂತಿಲ್ಲ. 어떤 죄악의 깊은 구덩이에 빠졌어도 하나님이 건져낼 수 없는 구덩이에 빠진 사람은 ಎಂತ 아무도 ದೊಡ್ಡ 없습니다. ಪಾಪದ ಗುಂಡಿಲಿ ಬಿದ್ದಿದ್ರು ಕೂಡ ಒಂದು ಗುಂಡಿಯಿಂದ ನೀನು ಎತ್ತಕ್ಕಾಗುವುದಿಲ್ಲ ಅಂತಿಲ್ಲ ಯೇಸು. 자기의 죄를 알았습니다. ಇಸ್ಕರಿಯೋತನಿಗೆ ತನ್ನ ಪಾಪ ತಿಳಿದುಕೊಂಡನು. 너무너무 고통스러워. ಅದು ಬಹಳ ನೋವಲ್ಲಿದ್ದನು. 그는 은을 들고 비틀건 정신없이 다시 성전을 찾아갔어요. ಆತನು ಕೂಡ ಅದೇ ಒಂದು ಹಣ
ಹಣವನ್ನು ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ಹೋದನು. 가서 제사장들이 문을 힘껏 열어젖혔어. ಆತನು ಅದೇ ರೀತಿಯಾಗಿ ಕೂಡ ಬೆಳ್ಳಿ ನಾಣ್ಯ ತೆಗೆದುಕೊಂಡು ದೇವಾಲಯಕ್ಕೆ ಹೋದನು. 그러면 그는 흐느끼며 제사 앞에 언을 들고 외쳤습니다. ಮತ್ತೆ ಯಾಜಕನು ಆತನ ಹೋಗಿ ಬಾಗಿಲು ತೆಗೆದನು. 내가 무죄한 피를 팔았소. ಮತ್ತೆ ಆತನು ಕೂಡ ಬೆಳ್ಳಿಯಿಂದ ಕೂಡ ಯಾಜಕನಿಗೆ ತೋರಿಸಿದನು. 내가 예수님을 판 건 내가 잘못이었어. ನಾನು ನಿರ್ದೋಷ ರಕ್ತವನ್ನು ಕೂಡ ಮಾರಿದ್ದೇನೆ. 주님을 봐 도저히 견딜 수가 없어요 하며 소리쳤습니다. ನಾನು ಏನ್ ಮಾಡಿದ ಅದನ್ನು ನಾನು ಹೊತ್ತುಕೊಳ್ಳಕ್ ಆಗುತ್ತಿಲ್ಲ. 제사장들은 냉담했습니다. ಯಾಜಕರು ಬಹಳ ಕಠಿಣವಾಗಿದ್ದರು. ಅವರು 이미 흥정은 끝이 났어. ನ್ಯಾಯ ತೀರ್ಪಾಗಲೇ ಮುಗೀತು. 그건 이제 우리하고 아무 상관이 없어. ನಾವೇನ್ ಮಾಡ್ಬೇಕಾಗಿದೆ ಅದರಿಂದ ಹೋಗು. 그건 네 일이야. ಅದು ನಿನ್ನ ಸಮಸ್ಯೆ. 네가 당해. ನೀನ್ ಹೊತ್ತುಕೋ. 우리 흥정은 끝이 났어. ನಮ್ಮ ಸಮಸ್ಯೆಯಲ್ಲಿ ಮುಗೀತು ಆಗಲೇ. 가룟 유다가 다시 오늘 30 돌아와서 옛날로 돌이킬 수 없다는 사실 알아. ಯೇಸುಕ್ರಿಸ್ತನಿಗೆ ಗೊತ್ತಾಯಿತು 30 ಬೆಳ್ಳಿ ನಾಣ್ಯಕ್ಕೆ ನಾನು ಹಿಂತಿರುಗಕ್ಕೆ ಆಗುದಿಲ್ಲ ಅಂತ. 가룟 유다가 예수님을 판 그건 절대 돌이킬 수 없어. ಯೇಸು ಕೂಡ ಹಿಂತಿರುಗಕ್ಕೆ ಆಗಲಿಲ್ಲ. ಯಾಕಂದ್ರೆ ಮಾರಲ್ಪಟ್ಟಿದ್ದಾಗಲೇ. 예수님은 십자가에 못 박혔기 때문에. ಯಾಕಂದ್ರೆ ಯೇಸು ಆಗಲೇ ಶಿಲುಬೆಯಲ್ಲಿ ಸತ್ತಿದ್ದನು. 그러나 가룟 유다가 옛날로 돌아갈 예수님 팔지 않는 상태로 돌아갈 수 없지만은 ಮತ್ತೆ ಯೂದನು ಕೂಡ ಆತ ಹಿಂತಿರುಗಲಿಲ್ಲ. ಯೇಸುವನ್ನು ಮಾರಲಿಲ್ಲ ಅಂತ ಆ ಒಂದು ಸಮಯದಲ್ಲಿ 예수님을 판 그 죄에서는 은혜를 입을 ಮತ್ತು 수가 ಕೂಡ 있어요. ಕೃಪೆ ಹೊಂದಿಕೊಳ್ಳುತ್ತಿದ್ದನು. ಯೇಸುವನ್ನು ಮಾಡಿದಂತ ಪಾಪದಿಂದ. 가룟 유다는 하나님의 범죄하고 하나님 앞에 범죄한 그 죄를 알았지 은혜를 몰랐다는 것입니다. ಯೂದನಿಗೆ ಗೊತ್ತಿತ್ತು ದೇವರ ಮುಂದೆ ನಾನು ಪಾಪ ಮಾಡಿದ್ದೇನೆ ಅಂತ. ಆದ್ರೆ ಆತನಿಗೆ ಕೃಪೆ ಗೊತ್ತಿರಲಿಲ್ಲ. 그가 은혜를 알았더라면 예수님 앞에 나가서 다시 하나님 은혜를 구했을 것이다. ಆತನ ಕೃಪೆ ಗೊತ್ತಿದ್ರೆ ಆತನ ಕೃಪೆ ಮುಂದೆ ಹೋಗುತ್ತಿದ್ದ ಮತ್ತೆ ದೇವರ ಹತ್ರ ಕೇಳಿಕೊಳ್ಳುತ್ತಿದ್ದನು. 그리고 어떤 죄든지 간에 예수님 앞에 나가면 예수님이 구원해 주시는데. ಎಂತ ಪಾಪ ಇದ್ರೂ ಕೂಡ ನಿನ್ನ ಹತ್ರ ಯೇಸು ಹತ್ರ ಹೋದ್ರೆ ನೀನು ಯೇಸುವನ್ನು ರಕ್ಷಿಸ್ತಾನೆ ನಿನ್ನನ್ನು. 그럼 창세기 6장에 보면 노아가 나오는데 ಆದಿಕಾಂಡ 6ನೇದಲ್ಲಿ ಅಲ್ಲಿ ನೋಹನಿದ್ದಾನೆ. 그 노아는 하나님께서 인간의 죄에 대해 심판하시는 그 심판을 알았어요. ನೋಹನಿಗೆ ಗೊತ್ತಿತ್ತು ದೇವರ ನ್ಯಾಯ ತೀರ್ಪು ಪಾಪದ ಕಡೆ ಇದೆ ಅಂತ. 노아는 하나님 앞에서 하나님 마음 뭘 발견해? 죄를 심판하려고 하는 하나님의 마음을 발견해. ನೋಹನು ಕೂಡ ದೇವರ ಒಂದು ಹೃದಯವನ್ನು ಕಂಡುಕೊಂಡ. ಯಾಕೆಂತ ಹೇಳಿದ್ರೆ ಪಾಪದ ಕಡೆ ಒಂದು ತೀರ್ಪು 근데 ಹೋಗುತ್ತಿರುವುದಕ್ಕಾಗಿ. 노아는 그 사실만 알았더라면 그건 두려웠을 것입니다. ಆ ಒಂದು ಸಂಗತಿ ನೋಹನಿಗೆ ಮಾತ್ರ ಗೊತ್ತು. ಅದಕ್ಕೋಸ್ಕರ ಹೆದರ್ಕೊಂಡಿದ್ದನು ಆತ. 이 죄를 범한 인간들을 물로 심판하려는 하나의 분명한 의지와 뜻을 ಸ್ಪಷ್ಟವಾಗಿರುವಂತ ದೇವರ ಒಂದು ಚಿತ್ತ, ಸ್ಪಷ್ಟವಾಗಿರುವಂತ ದೇವರ ಒಂದು ಯೋಜನೆ, ಮನುಷ್ಯರು ಪಾಪ ಮಾಡಿದಕ್ಕೆ ನಾಶ ಮಾಡಬೇಕು ಅಂತ ಈ ಒಂದು ಸಂಗತಿ ನೋಹನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. 안게 아니었습니다. ಆದ್ರೆ ನೋಹ ಅಷ್ಟೇ ಮಾತ್ರ ಗೊತ್ತಾಗಲಿಲ್ಲ. 또 다른 하나를 알았어요. ಆದ್ರೆ ಆತನಿಗೆ ಇನ್ನೊಂದು ಸಂಗತಿ ಗೊತ್ತಿತ್ತು. 그건 뭐냐면은 하나님이 은혜를 그는 발견했어요. ಏನದು? ಆತನು ದೇವರ ಕೃಪೆಯನ್ನು ಕೊಂಡುಕೊಂಡನು. 그 성경에 그러나 노아는 여호와께 은혜를 ಅದು ದೇವರ ವಾಕ್ಯ ಹೇಳುತ್ತದೆ, ನೋಹ ದೇವರ ಕಣ್ಣಲ್ಲಿ ಕೃಪೆಯನ್ನು ಹೊಂದಿಕೊಂಡನು. 노아는 하나님의 눈빛에서 은혜를 발견한 것입니다. ದೇವರ ಕಣ್ಣಿನಲ್ಲಿ ನೋಹ ಕೃಪೆಯನ್ನು ಕೊಂಡುಕೊಂಡನು. 노아는 인간이 죄를 지었을 때 그 심판하시는 하나님도 발견했지만 그를 구원하시는 하나님도 ಯಾವಾಗ ಮನುಷ್ಯರೆಲ್ಲ ಕೂಡ ಪಾಪ ಮಾಡಿದ್ದರು, ನೋಹನು ಕೂಡ ಒಂದು ಸಮಯದಲ್ಲಿ ದೇವರ ಒಂದು ನ್ಯಾಯವನ್ನು ತಿಳಿದುಕೊಂಡನು, ಮತ್ತೆ ದೇವರ ರಕ್ಷಣೆಯನ್ನು ಕೂಡ ತಿಳಿದುಕೊಂಡನು. 심판 앞에서 심판이 내려오는데 거기서 구원을 얻을 수가 있었습니다. ಅದಕ್ಕೋಸ್ಕರ ನೋಹನು ಕೂಡ ರಕ್ಷಣೆ ಹೊಂದಿಕೊಂಡ ಆ ಒಂದು ದೇವರ ಒಂದು ನ್ಯಾಯ ತೀರ್ಪಿನ ಮುಂದೆ. 자, 가룟 유다는 예수님을 팔고 죄악이란 사실을 깊이 ಇಸ್ಕರಿಯೋತನನ್ನು ಕೂಡ ಆಳವಾಗಿ ತಿಳಿದುಕೊಂಡ ಯೇಸು ಕ್ರಿಸ್ತನು ಮಾರಿಕೊಟ್ಟಿದ್ದು ಕೂಡ ಪಾಪ ಅಂತ. 근데 가룟 유다가 그건 알았는데 구원하시는 구원의 은혜를 몰랐어. ಇಸ್ಕರಿಯೋತನು ಅದನ್ನು ತಿಳಿದುಕೊಂಡ, ಆದರೆ ದೇವರ ಒಂದು ಕೃಪೆಯನ್ನು ಮತ್ತೆ ದೇವರ ರಕ್ಷಣೆಯನ್ನು ಕೂಡ ತಿಳಿದುಕೊಳ್ಳಲಿಲ್ಲ. 괴로워 견딜 수 자살해 버렸어. ಅದಕ್ಕೋಸ್ಕರ ಆತನು ಕೂಡ ನೋವೊಳಗಿದ್ದ ಪಾಪದಲ್ಲಿದ್ದ ಮತ್ತೆ ತನ್ನನ್ನು ತಾನು ಕೊಲೆ ಮಾಡಿಕೊಂಡ. 그렇습니다. ಈ ರೀತಿಯಾಗಿ ಕೂಡ ಇವತ್ತು ಇದೆ. 오늘 많은 교인들이 늘 죄를 짓고 회개하고 죄악 속에 사는 이유가 어딨냐면은 ಅನೇಕ ಜನರು ಕೂಡ ಸಭೆಗೆ ಹೋಗೋರು ಪಾಪದಲ್ಲಿ ಜೀವಿಸ್ತಾರೆ ಮತ್ತೆ ಪಾಪ ಮಾಡುತ್ತಾರೆ. ಯಾಕೆ ಅಂತ ಹೇಳಿದರೆ 그들이 자기가 선악을 안 나무 열매를 먹은 그 후손이기 때문에 죄를 알고 ಯಾಕೆಂದ್ರೆ ಅವರು ಕೂಡ ಅವರು ಒಳ್ಳೆದ ಮತ್ತೆ ಕೆಟ್ಟದ ತಿನ್ನಂತ ಹಣ್ಣಿನ ವಂಶಾವಳಿಯಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ಅವರು ಪಾಪ ಗೊತ್ತು, ಅದಕ್ಕೋಸ್ಕರ ನೋವಿನಲ್ಲಿದ್ದಾರೆ. 그 다음에 그들이 알아야 ಆದ್ರೆ ಅವರೆಲ್ಲರೂ ಕೂಡ ಪಾಪದಲ್ಲಿದ್ದಾರೆ ಮತ್ತೆ ನೋವಿನಲ್ಲಿ ಇದ್ದಾರೆ. ಆದ್ರೆ ಒಂದು ಸಂಗತಿ ಗೊತ್ತು, ಆದ್ರೆ ಇನ್ನೊಂದು ಸಂಗತಿ ಅವರು ತಿಳಿದುಕೊಂಡಿಲ್ಲ. ಅದು ಏನು? 하나님의 구원의 은혜를 몰랐다. ಅವರಿಗೆ ದೇವರ ಒಂದು ರಕ್ಷಣೆಯ ಕೃಪೆಯ ಒಂದು ಕುರಿತಾಗಿ ಗೊತ್ತಿಲ್ಲ. 아담은 우리가 이 성경을 읽어보니까 하나님이 아담이 죄를 지었을 때 하나님이 아담을 부르셨습니다. ಯಾವಾಗ ಸತ್ಯವೇದ ನೋಡುತ್ತೇವೆ, ಆದಮನು ಪಾಪ ಮಾಡಿದಾಗ ದೇವರು ಆದಮನನ್ನು ಕರೆದನು. 아담은 네가 어디 있느냐 하고 3장
9절에 불렀어요. ಮೂರನೇ ಅಧ್ಯಾಯ 9 ದೇವರು ಕರೀತಾನೆ, ಆದಮ ಎಲ್ಲಿದೆಯಾ ನೀನು 그리고 ಅಂತ. 하나님은 아담을 심판하기 시작했어요. ಮತ್ತೆ ದೇವರು ಕೂಡ ಆದಮನನ್ನು ನ್ಯಾಯ ತೀರಿಸಲಿ ಪ್ರಾರಂಭ 누가 너의 ಮಾಡ್ತಾನೆ. 버섯을 24개 과했느냐? 내가 너들 먹지 말라면 그 나무 실과를 네가 먹었느냐? ಅದಕ್ಕಾತು ನೀನು ಬೆತ್ತಲಾಗಿದ್ದೀಯ ಎಂದು ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೆಯಾ? 자, 이제 그 하나님이 아담을 심판하고 하와를 심판하고 뱀을 ದೇವರು ಆತನು 심판하셨죠. ಆದಮನನ್ನು ಕೂಡ ತೀರ್ಪು ಮಾಡಿದನು, ಅದಾದ ಮೇಲೆ ಹವ್ವಳನ್ನು ಕೂಡ ತೀರ್ಪು ಮಾಡಿದನು, ಅದಾದ ಮೇಲೆ 그 ಸರ್ಪವನ್ನು 다음에 ಕೂಡ 하나님 ತೀರ್ಪು 어떤 일을 ಮಾಡಿದನು. 행하셨습니까? ಅದಾದ ಮೇಲೆ ದೇವರು ಏನು ಮಾಡಿದನು? 가죽 옷을 지어서 아담 그 하와에게 치마를 만들어줬어요. ಇದನ್ನು ಕೂಡ ಚರ್ಮದ ಅಂಗಿಗಳನ್ನು ಮಾಡಿ ಆದಮ ಮತ್ತೆ ಅವನಿಗೆ ತೊಡಿಸಿದನು. 이제 아담이 죽어야 할 죄 대신에 짐승이 죽고 그 가죽 옷을 입힘으로 아담을 구원하는 구원의 길을 이끌었어요. ಮತ್ತೆ ಆದವನೊಂದು ಪಾಪದಕ್ಕೋಸ್ಕರ ಇನ್ನೊಂದು ಪ್ರಾಣಿಯನ್ನು ಬಲಿ ಕೊಟ್ಟರು, ಮತ್ತೆ ಆದಮನಿಗೆ ರಕ್ಷಣೆ ಮಾರ್ಗ 자, ನಡೆಸಿದನು. 중요한 우리의 신앙은 두 가지를 알아야 합니다. ಬಹಳ ಪ್ರಾಮುಖ್ಯದ ಸಂಗತಿ ಏನಿದೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಎರಡು ಸಂಗತಿ ನಮಗೆ 그 ಗೊತ್ತಿರಬೇಕು. 선악을 한 나무 열매를 따먹고 그 열매로에게서부터 우리는 뭐는 선과 악을 아는 지혜를 입어서 죄악을 깨닫게 됩니다. ಒಳ್ಳೆಯದು ಮತ್ತೆ ಕೆಟ್ಟದ ಹಣ್ಣಿಂದ ನಾವು ತಿಳಿದುಕೊಳ್ಳುತ್ತೇವೆ ನಾವು ಪಾಪ ಮಾಡಿದ್ದನ್ನು ಕೂಡ ದುಷ್ಟತನ ಅಂತ. 선악을 알게 한 나무 열매는 우리가 죄를 지어도 죄를 깨우쳐 주지 그 열매가 우리 구속에 기한 진리를 깨우쳐 ಒಳ್ಳೆಯದು ಮತ್ತೆ 주지는 ಕೆಟ್ಟದ 않습니다. ಹಣ್ಣಿಂದ ಒಂದು ಜ್ಞಾನದಿಂದ ನಾವು ತಿಳಿದುಕೊಳ್ಳುತ್ತೇವೆ ನಾವೇನು ಪಾಪ ಮಾಡಿದ್ದೇವೆ ಅಂತ. ಆದ್ರೆ ಆ ಒಂದು ಹಣ್ಣು ನಮ್ಮನ್ನು ಕೂಡ ತಿಳಿಸುವುದಿಲ್ಲ, 그러니까 ವಿಮೋಚನೆ ಕುರಿತಾಗಿ 하나님의 ವಿಮೋಚನೆ 성령은 ಮಾರ್ಗವನ್ನು 우리를 ತೋರಿಸುವುದಿಲ್ಲ. 이끌어서 뭘로 이끌어주냐면 죄를 범한 우리가 어떻게 죄에서 사함 구원받는 그 구속의 비밀을 우리에게 깨우쳐 줍니다. ಪವಿತ್ರಾತ್ಮನು ಕೂಡ ನಮ್ಮನ್ನು ನಡೆಸುತ್ತಾನೆ, ಹೇಗೆ ನಾವು ಪಾಪದ ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಪಾಪದಿಂದ ಹೇಗೆ ರಕ್ಷಣೆ 자, ಹೊಂದಿಕೊಂಡಿದೆ ಅಂತ. 우리가 선악을 하게 나무 열매를 따먹지 않으면 죄를 지어도 죄인 줄 깨닫지 못합니다. ಒಳ್ಳೆದ ಮತ್ತೆ ಕೆಟ್ಟ ಹಣ್ಣು ತಿಲ್ಲದೆ ಅಂತ ಹೇಳಿದ್ರೆ ನೀನು ಪಾಪ ಮಾಡಿದ್ರು ಕೂಡ ನೀನು ತಿಳಿದುಕೊಳ್ಳುತ್ತಿರಲಿಲ್ಲ 자, ಪಾಪ 이제 ಮಾಡಿದ್ದೇನೆ 선악을 하게 ಅಂತ. 나무 열매를 따먹고 난 뒤에 죄를 지어 죄인인 줄 알게 되는 거예요. ಯಾವ ಒಳ್ಳೆದ ಮತ್ತೆ ಹಣ್ಣನ್ನು ಕೆಟ್ಟದ್ರ ಹಣ್ಣನ್ನು ತಿಂದಾದ ಮೇಲೆ ಪಾಪ ಮಾಡಿದಾದ ಮೇಲೆ ನಿಮ್ಗೆ 이 ಗೊತ್ತಾಯ್ತು ನಾನು ಪಾಪ 사람은 ಮಾಡಿದ್ದೇನೆ ಅಂತ. 죄를 따먹지 않, 선악 열매 따먹지 않은 죄를 지어 죄인 줄 알지 못하죠. ಒಳ್ಳೇದು ಮತ್ತು ಕೆಟ್ಟದ್ರ ಹಣ್ಣನ್ನು ತಿಲ್ಲ ಅಂತ ಹೇಳಿದ್ರೆ ನೀನು ಪಾಪ ಮಾಡಿದ್ರು ಕೂಡ ನಿನಗೆ ತಿಳಿಯುತ್ತಿರಲಿಲ್ಲ ಪಾಪ 자, 이제 ಮಾಡಿದ್ದೇನೆ 선악을 한 ಅಂತ. 나무 열매를 따먹은 사람은 뭐만 하냐면 내가 죄를 지은 죄만 깨닫게. ಮನುಷ್ಯ ಒಳ್ಳೇದು ಮತ್ತೆ ಕೆಟ್ಟ ಹಣ್ಣನ್ನು ತಿಳಿದುತ್ತಾನೋ ಅವನು ಪಾಪ ಮಾಡಿದಾಗ ಅಂತ ತಿಳಿದುಕೊಳ್ಳುತ್ತಾನೆ, ಓ ನಾನು ಪಾಪ ಮಾಡಿದ್ದೇನೆ 내가 이제 ಅಂತ. 선악을 할 나무 열매 따먹고 죄인인 줄 알았습니다. ಮತ್ತೆ ನಾನು ಒಳ್ಳೇದು ಮತ್ತೆ ಕೆಟ್ಟ ಹಣ್ಣನ್ನು ತಿಂದೆ, ಮತ್ತೆ ನಾನು ಅರ್ಥ ಮಾಡಿಕೊಂಡು ನಾನು ಪಾಪಿ 내가 이제 ಆಗಿದ್ದೇನೆ ಅಂತ. 죄인인 줄 알지만 하나님의 성령의 은혜를 입지 못하면 그냥 죄인인 가운데서 여전히 머물러 있습니다. ನಾನು ಪಾಪಿ ಅಂತ ತಿಳಿದುಕೊಂಡಿದ್ರು ಕೂಡ ನಾನು ಪವಿತ್ರಾತ್ಮನ ಒಂದು ಕೃಪೆಯನ್ನು ಹೊಂದಿಕೊಳ್ಳಲು ಅಂತ ಹೇಳಿದ್ರೆ ನಾನು ಪಾಪದಲ್ಲಿ 그 ಇರುತ್ತೇನೆ 사람은 ಅಷ್ಟೇ. 예수 믿나가 지금 밤낮 죄를 사해 달라고 죄 속에 매여 있다는 ಆ ಒಂದು ಮನುಷ್ಯ ಇಡೀ ದಿನ ರಾತ್ರಿ ಪಾಪ ಕ್ಷಮಾಪಣೆ ಕೇಳಿಕೊಂಡು ಇಡೀ ದಿನ ರಾತ್ರಿ ಆ ಒಂದು ಪಾಪದಲ್ಲಿ ಬಿದ್ದಿರುತ್ತಾನೆ. 이제 하나님의 역사와 성령은 이제 세 번째 우리에게 지혜를 주는데 ಮೂರನೇ ಸಂಗತಿಯು ದೇವರ ಒಂದು ಕೆಲಸದಿಂದ ದೇವರ ಒಂದು ಪವಿತ್ರಾತ್ಮನ ದೇವರಿಂದ ಏನು ಕೇಳಿ ಮಾಡುತ್ತೆ ಅಂತ ಹೇಳಿದ್ರೆ, 우리가 선악을 할 나무 열매 죄인인 줄을 깨달은 다음에 그 죄가 예수대 보일로 씻겨진 그 비밀을 깨달으면서 우리는 죄에서 벗어나게 되는 것입니다. ಮತ್ತೆ ಕೆಟ್ಟ ಹಣ್ಣಿಂದ ನಾವು ತಿಳಿದುಕೊಳ್ಳುತ್ತೇವೆ ಪಾಪಿ ಅಂತ. ಪವಿತ್ರಾತ್ಮ ಕೃಪೆಯಿಂದ ನಾವು ತಿಳಿದುಕೊಳ್ಳುತ್ತೇವೆ ಯೇಸುಕ್ರಿಸ್ತ ರಕ್ತವು ಆ ಒಂದು ಪಾಪವನ್ನು ಬಿಡಿಸಿದೆ ಮತ್ತು ತೊಳೆದಿದೆ 이제 ಅಂತ. 둘째 아들이 아버지 집에 탕자가 돌아가면서 아버지가 나를 버리면 어떻게 할까? 아버지 나를 내쫓을 거야. 그럼 난 아버지의 품꾼이 되게 해야 달라고 그래야지. 그런 마음을 ನನ್ನ 가지고 ಮಗನು ಏನು 왔습니다. ತಿಳಿದುಕೊಂಡು ತಂದೆ ಮನೆಗೆ ಬರುತ್ತಿರುವಾಗ ನನ್ನ ತಂದೆ ಒಪ್ಪಿಕೊಳ್ಳದಿದ್ರು ಕೂಡ ಪರವಾಗಿಲ್ಲ, ನಾನು ನನ್ನ ತಂದೆ ಮನೆಯಲ್ಲಿ ಆಳಾಗಿ ಕೂಡ ಇರುತ್ತೇನೆ ಅಂತ 그런데 ಅಂದುಕೊಂಡನು. 이제 둘째 아들이 아버지에게 돌아갔을 때 아버지 멀리서 걸어 달려와 목을 안고 ಆದ್ರೆ 입을 ಎರಡನೇ ಮಗ 맞췄어요. ಯಾವಾಗ ದೂರದಲ್ಲಿ ಬರುತ್ತಿರೋ ನೋಡಿ ತಂದೆ ಓಡೋಗಿ ಗಟ್ಟಿಯಾಗಿ ತಪ್ಪಿಕೊಂಡು ಕರೆದುಕೊಂಡು ಬಂದನು. 아들이 아버지께 말하는 아버지 내가 하늘과 아버지께 죄를 얻었어. ಮಗನು ಹೇಳುತ್ತಾನೆ, ಅಪ್ಪ ತಂದೆ ನಿನ್ನ ವಿರುದ್ಧವಾಗಿ ಪರಲೋಕ ವಿರುದ್ಧವಾಗಿ ಪಾಪ 이제 ಮಾಡಿದ್ದೇನೆ 아버지 ಅಂತ. 아들을 그럼 난 감당치 못하겠어. ನಾನು ನಿನ್ನ ಮಗನ ಅಂತ ಕರೆಸೊಳ್ಳೋದಕ್ಕೆ ಯೋಗ್ಯತೆ ನನಗಿಲ್ಲ. 그러면서 아들은 뭘 느끼는 아버지의 마음을 깨닫게 됩니다. ಅದಾದಲೆ ಮಗನಿಗೆ ಏನನ್ಸುತ್ತದೆ, ಆತನು ತಿಳಿದುಕೊಳ್ಳುತ್ತಾನೆ ತಂದೆ 아버지가 ಹೃದಯವನ್ನು. 나를 내쫓을 줄 알았는데 ನಾನು ಅಂದುಕೊಂಡಿದ್ದ ತಂದೆ ಹೊರಗೆ ಕಳಿಸುತ್ತಾನೆ ಅಂತ. 아버지 나를 책망할 줄 ನಾನು 알았는데 ಅಂದುಕೊಂಡಿದ್ದ ನನ್ನ ತಂದೆ ಬೈಯುತ್ತಾನೆ ಅಂತ. 아버지 나를 용서하시는구나. ಆದ್ರೆ ತಂದೆ ನನಗೆ 아버지 ಕ್ಷಮಿಸುತ್ತಿದ್ದಾನೆ, 나를 사랑하시는구나. ತಂದೆ ನನ್ನ ಪ್ರೀತಿಸುತ್ತಿದ್ದಾನೆ. 아버지의 마음을 알게 될 때 둘째 아들은 아버지 집에서 참된 자유를 누리고 마음에서 해방을 ಯಾವ ಕಿರಿಯ ಮಗನು ತಂದೆಯ ಒಂದು ಹೃದಯ ಅರ್ಥ ಮಾಡಿಕೊಂಡು ನಿಜವಾದ ಸಂತೋಷ, ನಿಜವಾದ ಒಂದು ಬಿಡುಗಡೆಯನ್ನು ಆತನು ಕಂಡುಕೊಂಡು 둘째 ಹೃದಯದಲ್ಲಿ. 아들이 아버지 집에 돌아와서 아버지 잘해줘도 그 마음을 모르고 아버지가 왜 저러시지? 저런 나를 어느 날 뚜루 패락할까? 저런 나를 팔아먹으려고 할까? 아니면 저런 나를 내쫓으려고 그러는 게 아닐까? 그런 마음을 가지면 둘째 ಅವಾಗ ಎರಡನೇ ಮಗನು ಬಂದು ಅಲ್ಲಿ 아들은 ತಂದೆ ಜೀವಿಸುತ್ತಿದ್ದನು. ಆದ್ರೆ ತಂದೆ ಹೃದಯ ಗೊತ್ತಿಲ್ಲದೆ ಪ್ರತಿಸಾರ ಆಲೋಚನೆ ಮಾಡುತ್ತಿದ್ದನು, ಓ ನನ್ನ ತಂದೆ ಬೈಯುತ್ತಾನೋ ಹೊಡೆಯುತ್ತಾನೋ ಕಳಿಸುತ್ತಾನೋ ಆ ರೀತಿಯಾಗಿ ಕೂಡ ಜೀವಿಸುತ್ತಿದ್ದನು ಆತ. ಈ ರೀತಿಯಾಗಿ ಆತನ ಹೃದಯದಲ್ಲಿ ಭಯ 하나님 ಪಡುತ್ತಿದ್ದನು. 우리에게 은혜로 우리를 대해주고 계십니다. ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾನೆ. 정말 놀랍게 은혜로 우리 이끄십니다. ಅದ್ಭುತವಾಗಿ ಆತನ ಕೃಪೆಯಿಂದ ನಮ್ಮನ್ನು ನಡೆಸುತ್ತಿದ್ದಾನೆ. 우리는 뭘 알아야 하느냐면은
우리가 죄를 지은 죄를 깨달아야 할 뿐 아니라 우리를 구원하신 하나님 능력도 알아야 합니다. ಮತ್ತೆ ನಾವು ಕೂಡ ತಿಳಿದುಕೊಳ್ಳಬೇಕು, ನಮ್ಮ ಹತ್ರ ಬರೇ ಪಾಪ ಇಲ್ಲ, ಮತ್ತೆ ದೇವರ ಒಂದು ಬಲನೂ ಕೂಡ ಇದೆ ಪಾಪದ ಬಿಡಿಸಲಿಕ್ಕೆ ಅಂತ. 죄를 깨닫지 못하면 죄를 지어도 죄인인 줄을 모릅니다. ನೀನ್ ಪಾಪವನ್ನು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಾಪ ಮಾಡಿದ್ರು ಕೂಡ ನೀನು ತಿಳಿದುಕೊಳ್ಳೋದಿಲ್ಲ 하나님의 ಪಾಪಿ ಅಂತ. 능력을 깨닫지 못하면 ಆದ್ರೆ ನೀನು ದೇವರ ಒಂದು ಬಲವನ್ನು ತಿಳಿದುಕೊಳ್ಳಿಲ್ಲ ಅಂತ ಹೇಳಿದ್ರೆ, 하나님의 구원의 은혜를 모르면 ದೇವರ ರಕ್ಷಣೆ ಒಂದು ಕೃಪೆ ಕುರಿತು ಗೊತ್ತಾಗಿಲ್ಲ ಅಂತ ಹೇಳಿದರೆ, 내 죄를 사해 놨을지라도 마음은 죄에서 벗어나질 못한다는 것입니다. ನಿನ್ನ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಟ್ಟಿದ್ರು ಕೂಡ ನೀನ್ ಹೃದಯ ಬಿಡುಗಡೆ ಹೊಂದಿಕೊಳ್ಳುವುದಿಲ್ಲ. 선악을 알게 한 나무 열매는 우리에게 죄를 깨우쳐 주는 지혜를 주고 ಒಳ್ಳೆದ ಮತ್ತೆ ಕೆಟ್ಟದರ ಒಂದು ಹಣ್ಣು ನಮಗೆ ಕೊಟ್ಟಿತ್ತು, ಜ್ಞಾನವನ್ನು ಪಾಪವನ್ನು ತಿಳಿದುಕೊಳ್ಳುವಂತೆ. 하나님의 성령의 역사는 우리를 죄에서 해방시켜 주는 지혜를 주는 거예요. ಆದ್ರೆ ಪವಿತ್ರಾತ್ಮನ ಕಾರ್ಯವು ಕೂಡ ನಮಗೆ ಕೊಟ್ಟಿತ್ತು ಆ ಒಂದು ಜ್ಞಾನ ಪಾಪದಿಂದ 그래서 ಬಿಡುಗಡೆ 선악을 ಹೊಂದಿಕೊಳ್ಳಲಿಕ್ಕೆ. 한 나무 열매를 따먹은 후손이지만 하나님의 성령이 마음에 없는 사람들 여전히 죄에서 벗어나지 못하고 죄 아래 종로로 타고 있습니다. ನಾವೆಲ್ಲರೂ ಕೂಡ ಯಾರು ಆ ಒಂದು ಒಳ್ಳೆದ ಮತ್ತೆ ಕೆಟ್ಟ ಹಣ್ಣನ್ನು ತಿಂದ್ರು ಆ ಒಂದು ವಂಶವಳಿಂದ ಬಂದಿದ್ದೇವೆ. ಆದ್ರೆ ಅವ್ರು ಯಾರೆಲ್ಲರೂ ಕೂಡ ಪವಿತ್ರಾತ್ಮನ ಕೃಪೆಯನ್ನು 저는 죄를 ಹೊಂದಿಕೊಳ್ಳುವಲ್ಲವೋ 다 나가면 참 오랫동안 죄악 아래 얽매여 ಅವ್ರು ಇನ್ನು 살았어요. ಪಾಪದಲ್ಲಿ ಗುಲಾಮರಾಗಿರ್ತಾರೆ, ಮತ್ತೆ ತಮ್ಮನ್ನೇ ತಾವೇ ಬಹಳ ಪ್ರಯತ್ನ ಪಡುತ್ತಾರೆ 난 ಬಿಡಿಸಿಕೊಳ್ಳಲಿಕ್ಕೆ. 매일매일 죄를 짓고 살았기 때문에 내 마음이 죄에서 벗어날 수가 ನಾನು 없었습니다. ಪ್ರತಿದಿನ ಕೂಡ ಪಾಪ ಮಾಡುತ್ತಿದ್ದೆ, ಅದಕ್ಕೋಸ್ಕರ ಹೃದಯ ಬಿಡುಗಡೆ ಹೊಂದಿಕೊಂಡಿರಲಿಲ್ಲ. 어느 날 내가 놀라운 사실을 하나 ಆದ್ರೆ 깨달았어요. ಒಂದಿನ ನಾನು ಬಹಳ ಅದ್ಭುತವಾದ ಸಂಗತಿಯನ್ನು ತಿಳಿದುಕೊಂಡೆ. 내가 죄를 짓는 힘보다 내 죄를 사는 예수의 십자가의 피가 더 크다는 사실을 알았어요. ನಾನು ತಿಳಿದುಕೊಂಡು ಯೇಸು ಕ್ರಿಸ್ತನ ರಕ್ತವು ಕೂಡ ನನ್ನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಬಹಳ ಬಲವಿದೆ ಅಂತ. 여러분 예수님이 내 안에 일하는 그게 너무 ನಾನು 크다. ತಿಳಿದುಕೊಂಡೆ ಎಷ್ಟು ದೊಡ್ಡದಾಗಿ ಕೂಡ ಇದೆ ದೇವರ ಒಂದು ಯೇಸು ಕ್ರಿಸ್ತನ ಕಾರ್ಯ ಅಂತ. 어느 날 D.L. 무디가 고아들을 위해서 돈을 쓰는 걸 ಒಂದು 봤어요. ದಿನ DL ಮೂಡಿನ ಕೂಡ ತಿಳಿದುಕೊಳ್ಳುತ್ತಿದ್ದನು ಹೇಗೆ ಅನಾಥ ಮಕ್ಕಳಿಗೆ ಹಣವನ್ನು ಖರ್ಚು ಮಾಡಬೇಕು 근데 ಅಂತ. 무디 친구가 옆에 있으면서 저 사람 수입이 없는데 어떻게 저렇게 많은 돈을 쓰지 이해를 못했어요. ಆತನ ಸ್ನೇಹಿತರು DL ಮೂಡಿ ಸ್ನೇಹಿತ ಅಂದುಕೊಳ್ಳುತ್ತಿದ್ರು, ಆತನ ದುಡ್ಡಿಲ್ಲ, ಹೇಗೆ ತಾನೆ ಆತನ ಅನಾಥ ಮಕ್ಕಳಿಗೆಲ್ಲ 어느 ಕೊಡುತ್ತಿದ್ದಾನೆ. 날 무디가 솔직히 무디 나는 자네가 좀 궁금한데 의심스럽다. ಆಮೇಲೆ 어디서 ಅವನು 돈이 ಮೂಡಿಗೆ 그렇게 ಕೇಳಿದ್ರು, 많아? ಹೇ ನೀನೆಲ್ಲರೂ ಕೂಡ ಅನಾಥ ಮಕ್ಕಳಿಗೆ ಹೇಗೆ ತಾನೆ ದುಡ್ಡನ್ನು ಕೂಡ ತಂದು ಕೊಡುತ್ತಿದ್ದೆ, ಹೇಗೆ ಅವರನ್ನು ನೋಡಿಕೊಳ್ಳುತ್ತಿದ್ದೆ ಅಂತ ಕೇಳಿದರು. 무디가 이야기를 했어요. ಮತ್ತೆ ಮೂಡಿ ಹೇಳಿದನು, 내 창고에 있는데 가득 나는 삽으로 퍼서 밖으로 내 버린다고. ನನ್ನ ಒಂದು ಸ್ಟೋರೇಜ್ ಅಲ್ಲಿ ಬಹಳ ಇದೆ, ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನು ತೆಗೆದು ಇಲ್ಲಿ ಕಡೆ ಹಾಕುತ್ತೇನೆ 나는 ಅಷ್ಟೇ. 삽으로 퍼서 다른 사람 구제 안 되면 막 퍼준다고. ಮತ್ತೆ ಯಾರೆಲ್ಲರೂ ಕೂಡ ಬೇನುಚರು ಬೇಕು ಅವರೆಲ್ಲರೂ ಕೂಡ ಸುರಿದು 내가 한 ಕೊಡ್ತೇನೆ ಅಂತ. 삽을 퍼서 남들 구제할 때 하나님은 또 한 삽을 퍼다 내 창고에 붓는다고. ಬಗಸೆ ತುಂಬ ಅವ್ರಿಗೆ ಕೊಡುತ್ತೇನೆ, ಮತ್ತೆ ದೇವ್ರು ಮತ್ತೆ ಒಂದು ಬಗಸೆ ತುಂಬ ನನ್ಗೆ ಕೊಡುತ್ತಾನೆ. 근데 내 삽보다 하나님 삽이 조금 더 크다고. ಆದ್ರೆ ನನ್ನ ಬೊಗಸೆಗಿಂತ ದೇವರ ಒಂದು ಬೊಗಸೆ ಬಹಳ ದೊಡ್ಡದು. 내가 한 삽파가 버리면 하나님 한 삽 퍼붓고 그래 내가 내 삽보다 하나님 삽이 크니까 항상 내게 넘친다. ನಾನು ಒಂದು ಬೊಗಸೆ ಎತ್ತು ಆ ಕಡೆ ಹಾಕಿದರೆ ದೇವರು ತನ್ನ ಒಂದು ಬೊಗಸೆಯಿಂದ ನನಗೆ ಕೊಡುತ್ತಾನೆ. ಈ ರೀತಿಯಾಗಿರುತ್ತದೆ. D.L. 무디가 재밌는 이야기를 했어. ಮೂಡಿ ಈ ರೀತಿಯಾಗಿ ಹಾಸ್ಯಕರವಾಗಿ ಹೇಳಿದನು. 난 그 이야기 들으면 생각을 했어. ನಾನು ಕೇಳಬೇಕು, ನಾನು ಅದ್ರ ಬಗ್ಗೆ ಆಲೋಚನೆ 내가 ಮಾಡಿದೆ. 삽으로 가 죄를 짓고 ನನ್ನ ಬೊಗಸೆಯಿಂದ ನಾನು ಪಾಪ ಮಾಡುತ್ತೇನೆ, 하나님은 삽으로 죄를 ದೇವರು 씻고 ಬೊಗಸೆಯಿಂದ ನನ್ನ ಪಾಪವನ್ನು ತೊಳಿತಾನೆ. 죄를 짓는 실력보다 죄를 씻는 하나님 능력이 크기 때문에 ನನ್ನ ಸಾಮರ್ಥ್ಯ ಪಾಪ ಮಾಡೋದಕ್ಕಿಂತ ದೇವರ ಒಂದು ಶಕ್ತಿ ನನ್ನ ಪಾಪವನ್ನು ತೊಳಿಲಿಕ್ಕೆ ಹೆಚ್ಚಾಗಿ ಕೂಡ ಇದೆ. ಇನ್ನು 내가 깨끗함을 입을 수가 있어. ಈ ರೀತಿಯಾಗಿ ನಾನು ಶುದ್ಧನಾದೆ. 우리가 아무리 큰 죄를 지어도 하나님이 죄를 씻는 능력보다 더 큰 죄를 짓는 ಎಂತ 사람은 ದೊಡ್ಡ 없어요. ಪಾಪ ಮಾಡಿದ್ರು ಕೂಡ ಆತನು ಕ್ಷಮಿಸುವುದಿಲ್ಲ ಅಂತಿಲ್ಲ, ಅಷ್ಟು ದೊಡ್ಡ ಪಾಪಗಳನ್ನು ಕೂಡ ಆತನು 내가 ಕ್ಷಮಿಸುತ್ತಾನೆ. 죄를 지은 죄만 깨달아야 하는 것이 아니라 나의 죄를 씻는 ಮತ್ತೆ 하나님의 ನಾವು 능력도 ಪಾಪದ ಬಲವನ್ನು 깨달아야 ಅಷ್ಟೇ ಎಲ್ಲ ತಿಳಿದುಕೊಳ್ಳಬೇಕು. ನಾವು ಪಾಪ ಮಾಡುವಂತ ಬಲ ಅಷ್ಟೇ ಮಾತ್ರ 우리 ತಿಳಿದುಕೊಳ್ಳಬಾರದು, 죄를 ಆದ್ರೆ ಅದನ್ನು 심판하시는 ಕ್ಷಮಿಸುವಂತ 하나님만 ಬಲವನ್ನು ಕೂಡ 알아야 ಯೇಸು 하는 ಕ್ರಿಸ್ತನ ಬಲವನ್ನು 것이죠. ತಿಳಿದುಕೊಳ್ಳಬೇಕು. 은혜와 긍휼을 베푸시는 하나님도 ಮತ್ತೆ 알아야 ಅದಾದ ಮೇಲೆ ದೇವರ ಒಂದು ತೀರ್ಪು ಅಷ್ಟೇ ನಾವು ತಿಳಿದುಕೊಳ್ಳಬಾರದು, ಆದ್ರೆ ಕೃಪೆಯನ್ನು ಮತ್ತೆ ಕರುಣೆಯನ್ನು ತೋರಿಸುವ ದೇವರನ್ನು ಕೂಡ 이 ತಿಳಿದುಕೊಳ್ಳಬೇಕು. 아담은 선악을 아닌 나무 열매를 먹고 두려움 속에 빠져 숨었습니다. ಆತನು ಒಳ್ಳೆಯದರ ಮತ್ತೆ ಕೆಟ್ಟದರ ಹಣ್ಣನ್ನು ತಿಂದನು, ಮತ್ತೆ ಆತನು ಭಯದಲ್ಲಿ ಒಳಗೆ ಬಿದ್ದನು. 아담의 후손 우리도 모두 다 죄를 짓고 두려워하고 ಮತ್ತೆ ನಾವೆಲ್ಲರೂ ಕೂಡ ಆದ ವಂಶಾವಳಿ, ನಾವೆಲ್ಲರೂ ಕೂಡ ಪಾಪ ಮಾಡಿದ್ದೇವೆ, ಮತ್ತೆ ನಾವು 두 ನಾಚಿಕೊಳ್ಳುತ್ತೇವೆ. 번째 하나님의 지혜가 우리 속에 오면 ಯಾವಾಗ ಎರಡನೇ ಸಂಗತಿ ದೇವರ ಒಂದು 우리의 ಜ್ಞಾನ ನಮ್ಮಲ್ಲಿ 구속하신 ಬರುವಾಗ, 하나님의 구원의 은혜를 깨닫게 되면 ಮತ್ತೆ ನಾವು ಯಾವಾಗ ತಿಳಿದುಕೊಳ್ಳುತ್ತೇವೆ ದೇವರ ಒಂದು ವಿಮೋಚನೆ, ದೇವರ ಒಂದು ರಕ್ಷಣೆ ಕುರಿತಾಗಿ, 우리가 두려움에서 벗어나 하나님과 참된 사귐을 가질 수 ಮತ್ತೆ ನಾವು ಭಯದಿಂದ ಬಿಡುಗಡೆ ಹೊಂದಿಕೊಳ್ಳುತ್ತೇವೆ, ಮತ್ತೆ ನಿಜವಾದ ಸಂಬಂಧ ದೇವರಿಂದ ಹೊಂದಿಕೊಳ್ಳುತ್ತೇವೆ. 감사합니다. 다음 이 시간에 여러분 뵙겠습니다. ಮತ್ತೆ ಇನ್ನೊಮ್ಮೆ ಸಾರಿ ಈ ಒಂದು ಸಮಯದಲ್ಲಿ ನಿಮ್ಮನ್ನು ನೋಡುತ್ತೇನೆ ನಾನು. 안녕히 계십시오. ಅಲ್ಲಿವರೆಗೂ ಹುಷಾರಾಗಿರ್ರಿ. ಧನ್ಯವಾದ.